ಮದುವೆ ಅಥವಾ ಸಮಾರಂಭಗಳಲ್ಲಿ ಉಳಿದಿರುವಂತಹ ಬಾಳೆಹಣ್ಣನ್ನು ಏನು ಮಾಡೋದು ಅನ್ನೋ ಯೋಚನೆ ಇದ್ದರೆ ಒಂದು ರಸಾಯನ ಮಾಡ್ಕೊಂಡು ತಿಂತಾರೆ ಅಥವಾ ಈ ಥರ ಸ್ವೀಟ್ನೂ ಕೂಡ ಮಾಡಿಕೊಂಡು ತಿನ್ಬೋದು. ಮೊದಲು ಒಂದು ತವಾನ ಇಟ್ಕೊಂಡು ಅದ್ರ ಮೇಲೆ ಬಾಳೆಹಣ್ಣುಗಳನ್ನ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಕೂಡ ಹೊರಗಡೆ ಸ್ವಲ್ಪನೇ ಬರುತ್ತೆ. ಸೊ ಅದು ಕೂಡ ಡ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಈಗ ಚೆನ್ನಾಗಿ ಡ್ರೈ ಆಗಬೇಕದು. ಈಗ ಅದನ್ನು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದರ ಸ್ಕಿನ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆನ ನಾವು ತೆಗೆದಿಟ್ರೆ ಬರೀ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಇದ್ರ ಟೇಸ್ಟೇ ಒಂಥರ ಸ್ವೀಟಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 3 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾವುದೇ ರೀತಿ ನೀರು ಅಥವಾ ಯಾವುದೇ ಲಿಕ್ವಿಡ್ನ ಆ್ಯಡ್ ಮಾಡೋ ಹಾಗಿಲ್ಲ. ಸೊ ಆ ಸ್ವೀಟ್ ಬಾಳೆಹಣ್ಣಲ್ಲಿರುವಂತಹ ನೀರಿನ ಅಂಶನೇ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಬೋದು. ಈ ಥರ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಆರ್ಗಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಯಾವುದೇ ಗಂಟುಗಳಿದ್ರೆ ಅದನ್ನು ಫುಲ್ ಸ್ಮ್ಯಾಶ್ ಥರ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಸೊ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ರೆ, ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ಹಿಟ್ಟನ್ನು ನಾನು ಕೈಯಿಂದ ಬಜ್ಜಿ ಥರ ಬಿಡೋಣ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಅಂಟ್ಕೊಳ್ತು. ಆಯಿಲ್ನ ಹಚ್ಕೊಂಡು ಕೈಯಲ್ಲಿ ಬಾಲ್ ಥರ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡೆ, ಬಟ್ ನಾನಿಲ್ಲಿ ಸ್ಪೂನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ ಸ್ಪೂನ್ನಿಂದ ಆ ಹಿಟ್ಟನ್ನು ಸ್ವಲ್ಪ ಆಯಿಲಲ್ಲಿ ಟಚ್ ಮಾಡಿಕೊಂಡು ಸ್ಪೂನನ್ನು ಅದನ್ನು ನಾವು ಆ ಹಿಟ್ಟನ್ನು ಆ ಎಣ್ಣೆ ಒಳಗಡೆ ಬಿಡೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿಯಾಗಿ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಹಾಗೆಯೇ ಒಳಗಡೆ ತುಂಬ ಸ್ಮೂತಾಗಿರುತ್ತೆ. ಸೊ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ನಮ್ಮ ಸಕಲೇಶ್ಪುರದ ಸೈಡಲ್ಲಿ ಹಲಸಿನ ಹಣ್ಣಿಂದು ದೋಸೆ ಇರುತ್ತಲ್ಲ, ಸೊ ಅದೇ ಥರ ಟೇಸ್ಟ್ ಇರುತ್ತೆ. ಇದ್ರ ಜೊತೆಗೆ ಖಾರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ಬಾಳೆಹಣ್ಣಿನ ತಿಂಡಿಗೆ ಏನಂತ ಹೆಸರಿಡೋಣ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಮದುವೆ ಗೃಹ ಪ್ರವೇಶಗಳಲ್ಲಿ ಈ ಥರ ಉಳಿದಿರೋಂತಹ ಬಾಳೆಹಣ್ಣುಗಳನ್ನು ತಂದು ಈ ಥರ ಸ್ವೀಟ್ ಮಾಡ್ಕೊಳ್ಳೋದ್ರಿಂದ ಮನೆಯವರು ಕೂಡ ಖುಷಿಯಾಗಿ ತಿಂತಾರೆ. ಸೊ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.